ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಈ ಸಲ ನಾನು ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ, ಯಾವ ರೀತಿಯ ಮಿಶ್ರ ಫಲಗಳಿಂದ ಕೂಡಿದೆ ಅನ್ನೋದರ ಜೊತೆಗೆ ನಿಮಗೆ ಯಾವೆಲ್ಲ ಯೋಗಗಳು ಈ ತಿಂಗಳು ಕೂಡಿ ಬರಲಿದ್ದು, ಜೊತೆಗೆ ರಾಜಯೋಗದ ಜೊತೆಗೆ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ಅನುಸರಿಸಬೇಕು, ಈ ಎಲ್ಲ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ. ಮೊದಲನೇದಾಗಿ ಒಂದಷ್ಟು ವೃತ್ತಿ ಮತ್ತು ಆರ್ಥಿಕ ಯೋಗ, ಆರೋಗ್ಯ ಮತ್ತು ಜಾಗ್ರತೆ ಇದೆಲ್ಲದರ ಬಗೆಗೆ ಮೇಲ್ನೋಟಕ್ಕೆ ಹೇಳಿ, ಅದಾದ ನಂತರ ನಿಮಗಿರುವಂತಹ ಯೋಗಗಳು ಯಾವುದು, ಅದರ ಜೊತೆಗೆ ಗ್ರಹಗಳ ಚಲನೆಗೆ ಅನುಗುಣವಾಗಿ ವಿಶೇಷ ಮಾಹಿತಿಯನ್ನು ನೀಡ್ತೀನಿ. ಮೊದಲನೇದಾಗಿ ಕನ್ಯಾ ರಾಶಿಯವರು ಈಗಾಗಲೇ ತುಂಬಾ ಕಷ್ಟವನ್ನು ಅನುಭವಿಸಿದ್ದೀರಾ. ಯಾವಾಗ ನಮಗೆ ಒಳ್ಳೆ ಟೈಮ್ ಬರುತ್ತೆ ಅಂತ ಕಾಯ್ತಿರ್ತೀರಾ. ಸೊ ಶನಿ ಮಹಾತ್ಮನಿಂದ ಒಳ್ಳೆಯದಾಗುತ್ತಾ, ಗುರುವಿಂದ ಒಳ್ಳೆಯದಾಗುತ್ತಾ, ಯಾವಾಗ ನಮ್ಮ ಮೇಲೆ ದೃಷ್ಟಿ ಬೀಳುತ್ತೆ ಅನ್ನುವಂಥದ್ದನ್ನು ಎದುರು ನೋಡ್ತಿದ್ದೀರಾ. ಏಪ್ರಿಲ್ 2026 ಅದೆಲ್ಲಕ್ಕೂ ಕೂಡ ಕಾಲ ಕೂಡಿ ಬಂದಿದೆ. ವೃತ್ತಿ ಮತ್ತು ಆರೋಗ್ಯದಲ್ಲಿ ನಿಮಗೆ ಬುಧಾದಿತ್ಯ ಯೋಗ ಇದೆ. ಆ ರೀತಿ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಏಪ್ರಿಲ್ ತಿಂಗಳ ಆರಂಭದಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗ ವೃತ್ತಿ ಜೀವನದಲ್ಲಿ ಒಂದು ಉತ್ತಮ ಬುದ್ಧಿವಂತಿಕೆ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ನಿಮಗೆ ನೀಡುತ್ತೆ. ಇದರಿಂದಾಗಿ ಸರ್ಕಾರಿ ಕೆಲಸದಲ್ಲಿರುವವರಿಗೆ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ನಿಮಗೆ ಗೌರವ ಹೆಚ್ಚಾಗುತ್ತೆ. ಇದು ಅಷ್ಟೇ ಅಲ್ಲ, ರಾಶಿಯಿಂದ 11ನೇ ಮನೆಯಲ್ಲಿ ಗ್ರಹಗಳ ಸ್ಥಿತಿ ಉತ್ತಮ ಆಗಿರೋದ್ರಿಂದ ಹಳೆಯ ಬಾಕಿ ಹಣ ಕೈ ಸೇರುವಂತಹ ಸಾಧ್ಯತೆ ಇರೋದರಿಂದ, ಹಾಗೆ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಅನಗತ್ಯ ಖರ್ಚುಗಳಾಗುವಂತಹ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗೃತರಾಗಿರಿ. ಅಷ್ಟಮ ಶನಿ ಪ್ರಭಾವ ನಿಮಗೆ ಇದೆ. 8ನೇ ಮನೆಯಲ್ಲಿ ಶನಿ ಸಂಚಾರ ಇರೋದರಿಂದ ಆರೋಗ್ಯದ ಬಗ್ಗೆ ನಿಮಗೆ ಹೆಚ್ಚಿನ ಕಾಳಜಿ ಅಗತ್ಯ. ವಿಶೇಷವಾಗಿ ಹೃದಯದ ಬಡಿತ, BP ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಹೆಣ್ಮಕ್ಕಳಿಗೆ ಹೊಟ್ಟೆಗೆ ಸಂಬಂಧಿಸಿದ ಅಂದರೆ ಯೂಟ್ರಸ್ಗೆ ಸಂಬಂಧಿಸಿದಂತಹ ತೊಂದರೆಗಳು ಆಗುವಂತಹ ಸಾಧ್ಯತೆ ಇರೋದರಿಂದ ಅಲಕ್ಷ್ಯ ಮಾಡಬೇಡಿ. ಮಾನಸಿಕ ಒತ್ತಡದಿಂದಾಗಿ ನಿದ್ರಾಹೀನತೆ, ಆತಂಕ ಕಾಡಬಹುದು. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡೋದು ಒಳಿತು. ಕುಟುಂಬದ ವಿಚಾರದಲ್ಲಿ ಗುರುವಿನ ಶುಭ ದೃಷ್ಟಿಯಿಂದಾಗಿ ಮಂಗಳ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇರೋದರಿಂದ ವಿವಾಹ ನಿರೀಕ್ಷೆಯಲ್ಲಿರುವವರಿಗೆ ಶುಭ ವಾರ್ತೆಯನ್ನು ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಏಪ್ರಿಲ್ ಮಧ್ಯಭಾಗದಲ್ಲಿ ಮಂಗಳನ ಸಂಚಾರದಿಂದಾಗಿ ಒಂದಷ್ಟು ಸಣ್ಣ ಪುಟ್ಟ ವಾಗ್ವಾದಗಳು ನಡೆಯುತ್ತಾದ್ರೂ ಕೂಡ ನೀವು ಮಾತಿನ ಮೇಲೆ ಸಂಯಮವನ್ನು ಕಳ್ಕೊಳ್ದೇ ಇರೋದು ಒಳ್ಳೆಯದು. ಇನ್ನು ಏಪ್ರಿಲ್ 2026 ವಿಶೇಷ ದಿನಗಳು ನಿಮಗೆ ಅಂದರೆ 5ನೇ ತಾರೀಕು, 14, 15, 23 ಮತ್ತು 24. ನೀವು ಎಚ್ಚರಿಕೆಯಿಂದ ಇರಬೇಕಾದಂತಹ ದಿನಗಳಂದರೆ 9ನೇ ತಾರೀಕು, 10 ಮತ್ತು 18. ಹಾಗಾದರೆ ಈಗ ಪ್ರಮುಖ ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡೋಣ. ಶನಿ ನಿಮ್ಮ ರಾಶಿಯಿಂದ ಶನಿ ಮಹಾತ್ಮ ಸ್ವಾಮಿ 6ನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಶತ್ರುಗಳಿಂದ ನಿಮಗೆ ಜಯ ಸಿಗುತ್ತೆ. ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ. ಶತ್ರು ಹಂತಕ ಯೋಗವನ್ನು ಕೂಡ ಇದು ಸೃಷ್ಟಿ ಮಾಡುತ್ತೆ. ಇನ್ನು ಗುರು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಅಂದರೆ ವೃಷಭ ರಾಶಿಯಲ್ಲಿರೋದ್ರಿಂದ ಇದು ಅತ್ಯಂತ ಶುಭ ಸ್ಥಾನ ಅಂತ ಹೇಳೋಕ್ಕಾಗತ್ತೆ. ಭಾಗ್ಯೋತಿಯ ಹಿರಿಯರ ಆಶೀರ್ವಾದ ನಿಮಗೆ ಸಿಗೋದ್ರಿಂದ, ಜೊತೆಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತೆ. ರಾಹು ಮತ್ತು ಕೇತು 7ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿರೋದ್ರಿಂದ, ಕೇತು ಲಗ್ನದಲ್ಲಿ ಅಂದರೆ 1ನೇ ಮನೆಯಲ್ಲಿರೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ಗೊಂದಲ, ಹಾಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಅವರು ನೀಡಬಹುದಾಗಿದೆ. ಇನ್ನು ಸೂರ್ಯ ಮತ್ತು ಬುಧ ಏಪ್ರಿಲ್ ಮಧ್ಯಭಾಗದವರೆಗೂ 7ನೇ ಮನೆಯಲ್ಲಿ ಇರೋದರಿಂದ, ಅದಾದ ನಂತರ ಸೂರ್ಯ 8ನೇ ಮನೆಗೆ ಅಂದರೆ ಮೇಷರಾಶಿಗೆ ಪ್ರವೇಶಿಸ್ತಾರೆ. ಇದರಿಂದ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ತಿಂಗಳ ವಿಶೇಷ ಯೋಗಗಳು ಏನು ಅನ್ನೋದನ್ನು ನಾವು ನೋಡೋಣ. ವಿಪರೀತ ರಾಜಯೋಗ ನಿಮಗೆ ಇದೆ. 6ನೇ ಮನೆ ಅಧಿಪತಿ ಬಲವಾಗಿದ್ದಾಗ ಒಂದು ರೀತಿ ಕಠಿಣ ಪರಿಶ್ರಮದಿಂದ, ಅಂದರೆ ಇಷ್ಟು ವರ್ಷ ಕಠಿಣ ಪರಿಶ್ರಮವನ್ನು ಪಟ್ಟಿರ್ತೀರ ಅಲ್ವಾ, ಅದೆಲ್ಲದಕ್ಕೂ ಕೂಡ ಯಶಸ್ಸು ನಿಮಗೆ ಸಿಗುತ್ತೆ. ಇದರ ಜೊತೆಗೆ ನಿಮಗೆ ಭಾಗ್ಯ ವೃದ್ಧಿ ಯೋಗನೂ ಕೂಡ ಇದೆ. ಅಂದರೆ 9ನೇ ಮನೆಯ ಗುರು ನಿಮಗೆ ದೈವ ಬಲವನ್ನು ಕೊಡ್ತಾರೆ. ಜ್ಯೋತಿಷ ಶಾಸ್ತ್ರದಲ್ಲಿ ವೃದ್ಧಿ ಯೋಗ ಅಂತ ಹೇಳಿದ್ರೆ ಇದನ್ನು ಅದೃಷ್ಟ ಅಂತಲೇ ಹೇಳ್ತಾರೆ. ಅಭಿವೃದ್ಧಿ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವಂತಹ ಒಂದು ಅತ್ಯಂತ ಶುಭ ಯೋಗ ವೃದ್ಧಿ ಯೋಗ ಅಂತ ಹೇಳಲಾಗುತ್ತೆ. 27 ನಿತ್ಯ ಯೋಗಗಳಲ್ಲಿ 11ನೇ ಯೋಗ ಇದಾಗಿದ್ದು ಸೂರ್ಯನ ಆಧಿಪತ್ಯದಲ್ಲಿರುತ್ತೆ. ಈ ಯೋಗದಲ್ಲಿ ಜನಿಸಿದವರು ತೀಕ್ಷ್ಣವಾದಂತಹ ಬುದ್ಧಿಶಕ್ತಿ, ಆರ್ಥಿಕ ಬೆಳವಣಿಗೆ, ಜೀವನದುದ್ದಕ್ಕೂ ಕೂಡ ಪ್ರಗತಿಯನ್ನು ಕಾಣ್ತಾರೆ. ಆದರೆ ನಿಮ್ಮ ಒಂದು ರಾಶಿಗೆ ಬಂದಿರೋದ್ರಿಂದ ಆರ್ಥಿಕ ಪ್ರಗತಿ ಹೆಚ್ಚುತ್ತೆ, ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ. ಇನ್ನು ವ್ಯಕ್ತಿತ್ವದಲ್ಲೂ ಕೂಡ ಸುಧಾರಣೆ ಕಂಡುಬರುತ್ತೆ. ವಯಸ್ಸಾದಂತೆ ಜೀವನದಲ್ಲಿ ಏಳಿಗೆ ಕೂಡ ನಿಮಗೆ ಉಂಟಾಗುತ್ತೆ. ಇದಾದ ನಂತರ ಬುಧಾದಿತ್ಯ ಯೋಗ ಕೂಡ ನಿಮಗೆ ಇದೆ. ಬುಧಾದಿತ್ಯ
ಬುಧಾದಿತ್ಯ ಯೋಗ ಅಂತ ಹೇಳಿದರೆ ಜಾತಕದಲ್ಲಿ ಸೂರ್ಯ ಮತ್ತು ಬುಧ ಗ್ರಹ ಒಂದೇ ರಾಶಿಯಲ್ಲಿ ಸಂಯೋಜನೆಗೊಂಡಾಗ ಈ ಯೋಗ ಉಂಟಾಗುತ್ತೆ. ಇದನ್ನು ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಯೋಗ ಅಂತ ಕರೀತಾರೆ. ಅಪರೂಪದ ರಾಜಯೋಗ ಅಂತಲೂ ಕೂಡ ಕೇಳಲಾಗುತ್ತೆ. ಒಂದು ರೀತಿ ವ್ಯಕ್ತಿಗೆ ಬುದ್ಧಿವಂತಿಕೆ, ಜ್ಞಾನ, ವೃತ್ತಿಪರ ಯಶಸ್ಸು, ಸಂಪತ್ತು, ಅಧಿಕಾರ, ಕೀರ್ತಿ, ದೀರ್ಘಾಯುಷ್ಯ ಎಲ್ಲವನ್ನು ಕೂಡ ಇದು ನಿಮಗೆ ನೀಡುತ್ತೆ. ಇದಿಷ್ಟು ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಯೋಗಗಳಾಗಿದೆ. ಅಶುಭ ಫಲದಿಂದಾಗಿ ನೀವೊಂದು ಪರಿಹಾರಗಳನ್ನು ಕೂಡ ಈ ಸಮಯದಲ್ಲಿ ಮಾಡಿಕೊಳ್ಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಬುಧವಾರದಂದು ಗಣಪತಿ ದೇವನಿಗೆ ದರ್ಬೆಯನ್ನು ಅಂದರೆ ಗರಿಕೆಯನ್ನು ಅರ್ಪಿಸಬೇಕು. ಹಾಗೆ ಸಂಕಷ್ಟಹರ ಚತುರ್ಥಿ ಪಾರಾಯಣವನ್ನು ಮಾಡಬೇಕು. ಇನ್ನು ಶನಿವಾರ ದೇವಸ್ಥಾನಕ್ಕೆ, ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ಅಷ್ಟಮ ಶನಿಯ ಪ್ರಭಾವವನ್ನು ಕಮ್ಮಿ ಮಾಡ್ಬೋದು. ಇನ್ನು ದಿನಕ್ಕೆ 108 ಸಲ ಓಂ ನಮೋ ನಾರಾಯಣ ಮಂತ್ರವನ್ನು ಹೇಳೋದ್ರಿಂದ ಅತ್ಯಂತ ಶಕ್ತಿಶಾಲಿ ಮತ್ತು ವಿಶಿಷ್ಟ ಯೋಗ ಇದಾಗಿರೋದ್ರಿಂದ ಉನ್ನತ ಸ್ಥಾನಕ್ಕೆ ನಿಮ್ಮನ್ನ ತೆಗೆದುಕೊಂಡು ಹೋಗುತ್ತೆ. ಒಟ್ಟಾರೆ ಏಪ್ರಿಲ್ 2026 ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭದಾಯಕ ವರ್ಷವಾಗಿದ್ದು, ಒಂದು ರೀತಿ ವಿಶೇಷವಾದಂತಹ ಯೋಗಗಳನ್ನು ನೀವು ಪಡಿತೀರಾ. ರಾಜಯೋಗವನ್ನು ನೀವು ನಿರೀಕ್ಷೆ ಮಾಡಬಹುದು. ಕೆಟ್ಟದ್ದು ಹೋದ್ಮೇಲೆ ಒಳ್ಳೆಯ ಸಮಯ ಬರ್ತಿರೋದ್ರಿಂದ ನಿಮಗೆಲ್ಲವೂ ಕೂಡ ಇನ್ನು ಮುಂದೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇದು ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ. ಇದು ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಗ್ರಹಗತಿ ಯೂಟ್ಯೂಬ್ ಚಾನಲ್.